ಮಧ್ಯಾಹ್ನದ ಸಮಯವಾಗಿತ್ತು. ಗೋಪಿ ತನ್ನ 2 ಮೇಕೆಗಳನ್ನು ಮೇಯಿಸಲು ತನ್ನ ಮನೆಯ ಸಮೀಪದ ತೋಟಕ್ಕೆ ಬಂದಿದ್ದನು. ಏಪ್ರಿಲ್ ಮೇ ತಿಂಗಳ ಬೇಸಿಗೆಯ ಕಾಲ. ಭಾರೀ ಬಿಸಿಲು ಬೀಳುತ್ತಿತ್ತು. ಗಾಳಿಯು ಬೀಸಿದರೆ ಬಿಸಿಗಾಳಿಯೇ ಬೀಸುತ್ತಿತ್ತು. ಗೋಪಿ ಬಹಳ ಬಡ ಕುಟುಂಬದ ಹುಡುಗನಾಗಿದ್ದನು. ಅವನ ತಂದೆ ಒಬ್ಬ ರೈತನಾಗಿದ್ದು ತಾಯಿ ಮತ್ತು ತಂದೆ ಇಬ್ಬರೂ ಸೇರಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ದುರ್ಬಲವಾಗಿದ್ದ ಕಾರಣ ಗೋಪಿ ಎಂದಿಗೂ ಶಾಲೆಗೆ ಹೋಗಿರಲಿಲ್ಲ. ಆದರೆ ಅವನ ತಾಯಿ ಗೌರಿ ಸ್ವಲ್ಪ ಓದು ಬರಹ ತಿಳಿದಿದ್ದಳು. ಆದ್ದರಿಂದ ಪ್ರತಿದಿನ ಸಂಜೆ ಅವಳು ಗೋಪಿಗೆ ಓದಲು ಮತ್ತು ಬರೆಯಲು ಕಲಿಸುತ್ತಿದ್ದಳು. ಹೀಗೆ ಗೋಪಿಗೆ ಸ್ವಲ್ಪ ಮಟ್ಟಿನ ವಿದ್ಯಾಭ್ಯಾಸದ ಜ್ಞಾನ ಬಂದಿತ್ತು. ಅವನ ತಂದೆಯ ಹೆಸರು ಶಂಕರ. ಶಂಕರ ತುಂಬಾ ಸರಳ, ಪ್ರಾಮಾಣಿಕ ಮತ್ತು ಪರಿಶ್ರಮಿ ವ್ಯಕ್ತಿಯಾಗಿದ್ದನು. ಅವನು ಯಾರಿಗೂ ಕೆಟ್ಟದ್ದನ್ನು ಮಾಡುತ್ತಿರಲಿಲ್ಲ ಮತ್ತು ಯಾರಿಗಾದರೂ ಅನ್ಯಾಯವಾಗುವುದನ್ನು ಸಹಿಸಲಾರನು. ಇದೇ ಕಾರಣದಿಂದಾಗಿ ರಾಮಾಪುರ ಗ್ರಾಮದ ಜನರು ಶಂಕರನನ್ನು ತುಂಬಾ ಗೌರವಿಸುತ್ತಿದ್ದರು. ಅಯ್ಯೋ ಗೋಪಿ, ಇನ್ನು ಮಲಗಿದೀಯಾ? ಎದ್ದು ಬಾ ಮಗನೇ. ನೋಡು, ನಿನ್ನ ಮೇಕೆಗಳಾದ ಗಂಗಾ ಮತ್ತು ಮಲ್ಲಿ ನಿನ್ನನ್ನು ಕರೆಯುತ್ತಿವೆ. ಅಮ್ಮ, ಯಾಕೋ ಇತ್ತೀಚೆಗೆ ನನಗೆ ತುಂಬಾ ನಿದ್ರೆ ಬರುತ್ತಿದೆ. ಇನ್ನೂ 10 ನಿಮಿಷ ಮಲಗಲು ಬಿಡಿ ಅಮ್ಮ. ಹೆಚ್ಚು ನಾಟಕ ಮಾಡಬೇಡಪ್ಪ. ಇಷ್ಟು ಹೊತ್ತು ಮಲಗಿದರೆ ಅಭ್ಯಾಸ ಕೆಡುತ್ತದೆ. ಬೇಗ ಎದ್ದು ಮುಖ ತೊಳೆದು ಉಪಹಾರ ಮಾಡು. ನಂತರ ಗಂಗಾ ಮತ್ತು ಮಲ್ಲಿಯನ್ನು ಮೇಯಿಸಲು ಕರೆದುಕೊಂಡು ಹೋಗು. ಅವುಗಳು ಬೆಳಗ್ಗಿನಿಂದಲೇ ಹಸಿದಿವೆ. ಅಯ್ಯೋ ಹೌದಪ್ಪ, ನಾನು ಅದನ್ನೇ ಮರೆತುಬಿಟ್ಟೆ. ನನ್ನ ಗಂಗಾ ಮತ್ತು ಮಲ್ಲಿ ಹಸಿದಿರಬಹುದು. ನೀವು ಮತ್ತು ಅಮ್ಮ ಹೊಲಕ್ಕೆ ಹೋಗಿ. ನಾನು ಸ್ನಾನ ಮಾಡಿ ಉಪಹಾರ ಮಾಡಿಕೊಂಡು ಅವುಗಳನ್ನು ಮೇಯಿಸಲು ಕರೆದುಕೊಂಡು ಹೋಗ್ತೇನೆ. ನನ್ನ ಊಟದ ಡಬ್ಬಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತೇನೆ. ಸರಿಯಪ್ಪ, ನೀವು ಹೊರಡಿ, ನಾನು ಹೊರಡುತ್ತೇನೆ. ಸ್ವಲ್ಪ ಸಮಯದ ನಂತರ ಶಂಕರ ಮತ್ತು ಗೌರಿ ಹೊಲದ ಕೆಲಸಕ್ಕೆ ಹೊರಟರು. ಗೋಪಿ ಕೂಡ ಸಿದ್ಧನಾಗಿ ತನ್ನ ಮೇಕೆಗಳಾದ ಗಂಗಾ ಮತ್ತು ಮಲ್ಲಿಯನ್ನು ಮೇಯಿಸಲು ಹೊರಟನು. ಗೋಪಿ ಮನಸ್ಸಿಗೆ ತುಂಬಾ ಒಳ್ಳೆಯವನು. ಆದರೆ ಯಾರಾದರೂ ಅವನೊಂದಿಗೆ ತಿರಸ್ಕಾರದಿಂದ ಮಾತನಾಡಿದರೆ ಅವರಿಗೆ ತಕ್ಕ ಉತ್ತರವನ್ನು ನೀಡುತ್ತಿದ್ದನು. ಗ್ರಾಮದ ಎಲ್ಲರಿಗೂ ಅವನು ಇಷ್ಟವಾಗಿದ್ದ. ಹಿರಿಯರನ್ನು ಗೌರವಿಸುತ್ತಿದ್ದ ಕಾರಣ ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಅಯ್ಯೋ ಗಂಗಾ, ಸ್ವಲ್ಪ ನಿಧಾನವಾಗಿ ನಡೆಯಲಾರೆಯಾ? ನಿಮ್ಮಿಬ್ಬರಿಗೂ ತುಂಬಾ ಹಸಿವಾಗಿದೆ ಎಂದು ನನಗೆ ಗೊತ್ತು. ಆದರೆ ಅದಕ್ಕೆ ನನ್ನನ್ನು ಇಷ್ಟು ಓಡಿಸ್ಬೇಕಾ? ಸ್ವಲ್ಪ ನಿಧಾನವಾಗಿ ಹೋಗಿ. ಗೋಪಿ ತನ್ನ ಮೇಕೆಗಳ ಜೊತೆ ಅವು ಅವನ ಸ್ನೇಹಿತರೇ ಎಂಬಂತೆ ಮಾತನಾಡುತ್ತಿದ್ದನು. ಹೇ ಆಂಜನೇಯ ಸ್ವಾಮಿ, ನನ್ನ ಗಂಗಾ ಮತ್ತು ಮಲ್ಲಿ ಎಷ್ಟು ಒಳ್ಳೆಯ ಮೇಕೆಗಳು ಗೊತ್ತಾ? ನಮ್ಮೂರಿನಲ್ಲಿ ಇಷ್ಟು ಚೆನ್ನಾಗಿರುವ ಮೇಕೆಗಳು ಯಾರ ಬಳಿಯೂ ಇಲ್ಲ. ಆದರೆ ನನ್ನ ಜೀವನ ಪೂರ್ತಿ ಹೀಗೆ ಬಡತನದಲ್ಲೇ ಕಳೆಯಬೇಕೆ? ಅಮ್ಮ ಅಪ್ಪನಿಗೆ ಸುಖ ಕೊಡಬೇಕೆಂದು ತುಂಬಾ ಆಸೆ ಇದೆ. ಆದರೆ ನನಗೆ ಹೆಚ್ಚು ಓದು ಕೂಡ ಬಂದಿಲ್ಲ. ನಾನು ಏನು ಮಾಡಬಹುದು? ಅವನು ಹೀಗೆ ಯೋಚಿಸುತ್ತಿರುವಾಗ ಅವನ ಮೇಕೆಗಳು ಇದ್ದಕ್ಕಿದ್ದಂತೆ ಓಡತೊಡಗಿದವು. ಅಯ್ಯಯ್ಯೋ, ನಿಮ್ಮಿಬ್ಬರಿಗೆ ಏನಾಯ್ತು? ಇಷ್ಟು ಚೆನ್ನಾಗಿರುವ ಹುಲ್ಲು ಇದ್ದರೂ ಯಾಕೆ ಓಡುತ್ತಿದ್ದೀರಿ? ಸ್ವಲ್ಪ ಶಾಂತವಾಗಿ ಮೇಯಿರಿ. ತುಂಬಾ ಕಾಟ ಕೊಟ್ಟರೆ ಶಿಕ್ಷೆ ಕೊಡುತ್ತೇನೆ ನೋಡಿ ನಿಮಗೆ. ಹೀಗೆ ಮಧ್ಯಾಹ್ನ ಆಯಿತು. ಸರಿ, ಈಗ ಊಟ ಮಾಡುವ ಸಮಯ ಆಯಿತು. ಅಮ್ಮ ಅಪ್ಪ ಕೂಡ ಹೊಲದಲ್ಲಿ ಊಟ ಮಾಡ್ತಿರಬಹುದು. ಅವನು ಮೊದಲು ತನ್ನ ಊಟದಲ್ಲಿ ಸ್ವಲ್ಪ ಭಾಗವನ್ನು ದೇವರಿಗೆ ಅರ್ಪಿಸಿ ನಂತರ ಊಟ ಮಾಡಲು ಆರಂಭಿಸಿದನು. ಸಂಜೆ ಸುಮಾರು 4 ಗಂಟೆಯ ವೇಳೆಗೆ ಗೋಪಿ ತನ್ನ ಮೇಕೆಗಳೊಂದಿಗೆ ಮನೆಗೆ ಹಿಂದಿರುಗುತ್ತಿದ್ದನು. ಆಗ ಅವನಿಗೆ ಗ್ರಾಮದ ರಂಗಪ್ಪ ಕಾಕ ಎದುರಾದರು. ಏನಪ್ಪ ಗೋಪಿ, ಮೇಕೆಗಳನ್ನ ಮೇಯಿಸ್ಕೊಂಡು ಬರ್ತಿದೀಯಾ? ಹೌದು ಕಾಕ, ಮೇಕೆಗಳನ್ನು ಮೇಯಿಸಿಕೊಂಡು ಬಂದೆ. ನೀವು ಹೊಲಕ್ಕೆ ಹೊರಟಿದ್ದೀರಾ? ಎಷ್ಟು ದಿನ ಹೀಗೆ ಮೇಕೆ ಮೇಯಿಸ್ತೀಯಪ್ಪ? ಏನಾದ್ರೂ ಒಳ್ಳೆಯ ಕಲೆ ಅಥವಾ ಕೆಲಸ ಕಲ್ತ್ಕೋ. ನೀನೇ ನಮ್ಮ ಊರಿನ ಭವಿಷ್ಯ. ಕಾಕ, ನೀವು ಹೇಳುವುದು ಸರಿ. ಆದರೆ ನಾನು ಏನು ಮಾಡಬೇಕು ಎನ್ನುವುದೇ ಗೊತ್ತಾಗುತ್ತಿಲ್ಲ. ಹೆಚ್ಚು ಓದಿಲ್ಲವಲ್ಲ. ಅದರಿಂದ ಏನಾಗ್ತದೆ ಮಗನೇ? ಜಗತ್ತಿನಲ್ಲಿ ಹೆಚ್ಚು ಓದಿಲ್ಲದಿದ್ರೂ ದೊಡ್ಡ ಸಾಧನೆ ಮಾಡಿದ ಅನೇಕ ಜನರಿದ್ದಾರೆ. ನಿನ್ನಲ್ಲಿ ಬುದ್ಧಿ ಇದೆ. ಅದನ್ನು ಸರಿಯಾಗಿ ಬಳಸಿದ್ರೆ ಖಂಡಿತ ಯಶಸ್ಸು ಸಿಗ್ತದೆ. ನಾನು ಕೂಡ ನಿನ್ನ ಜೊತೆ ಇದ್ದೇನೆ. ನಿಜವಾಗ್ಲೂ ಹೇಳ್ತಿದ್ದೀರಾ ಕಾಕ? ನಾನು ಯಾವಾಗ್ಲೂ ಓದಿದವರೇ ದೊಡ್ಡವರಾಗ್ತಾರೆ ಅಂದ್ಕೊಂಡಿದ್ದೆ. ಉಯ್ ಕೋಪಿ, ನೀನು ಹೀಗೆ ಯೋಚಿಸ್ತೀಯಲ್ಲ. ಓದಿದವರೇ ಯಶಸ್ವಿಯಾಗ್ತಾರೆ ಅಂತ ಯಾರೂ ಹೇಳಿಲ್ಲ. ಒಳ್ಳೆಯದನ್ನ ಮಾಡಲು ಮನಸ್ಸಿದ್ದರೆ ಸಾಕು. ನೀನು ಪ್ರಯತ್ನ ಮಾಡಿದರೆ ನಾನು ಖಂಡಿತ ನಿನಗೆ ಸಹಾಯ ಮಾಡುತ್ತೇನೆ. ಸರಿ ಮಗನೇ, ಈಗ ನಾನು ಹೋಗುತ್ತೇನೆ.
ಮಾರುಕಟ್ಟೆಗೆ ಹೋಗಿ ಸ್ವಲ್ಪ ಸಾಮಾನು ತರಬೇಕು. ರಂಗಪ್ಪ ಕಾಕ ಹೀಗೆ ಹೇಳಿ ಹೊರಟು ಹೋದ್ರು. ಗೋಪಿ ಕೂಡ ತನ್ನ ಮೇಕೆಗಳಾದ ಗಂಗಾ ಮತ್ತು ಮಲ್ಲಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಇಂದು ಅಮ್ಮ ಮತ್ತು ಅಪ್ಪ ಮನೆಗೆ ಬರಲು ಯಾಕೆ ಇಷ್ಟು ತಡವಾಗುತ್ತಿದೆ ಏನೋ ಗೊತ್ತಿಲ್ಲ. ಆದ್ರೆ ನಾನು ಏನಾದರೂ ದೊಡ್ಡದನ್ನು ಮಾಡಬೇಕು. ಅಮ್ಮ ಅಪ್ಪನಿಗೆ ಸುಖದ ಜೀವನ ಕೊಡಬೇಕು. ಆ ದಿನ ಹೊಲದಲ್ಲಿ ಕೆಲಸ ಹೆಚ್ಚು ಇದ್ದ ಕಾರಣ ಶಂಕರ ಮತ್ತು ಗೌರಿ ಮನೆಗೆ ಬರಲು ತಡವಾಯಿತು. ಗೋಪಿ ಚಿಂತೆಯಿಂದ ಕಂಗಾಲಾಗಿದ್ದನು. ಓ ಆಂಜನೇಯ ಸ್ವಾಮಿ, ನನ್ನ ಮನದ ಮಾತನ್ನು ಕೇಳಿ. ಅಮ್ಮ ಅಪ್ಪ ಎಲ್ಲಿದ್ದಾರೆ ಗೊತ್ತಿಲ್ಲ. ಯಾಕೆ ಇಷ್ಟು ತಡವಾಗುತ್ತಿದೆ? ಅವನು ಹುಡುಕುತ್ತಾ ಹೊಲದ ಕಡೆಗೆ ನಡೆಯತೊಡಗಿದನು. ಸ್ವಲ್ಪ ದೂರ ಹೋದಾಗ ಎದುರಿನಿಂದ ಶಂಕರ ಮತ್ತು ಗೌರಿ ಬರುತ್ತಿರುವುದು ಕಾಣಿಸಿತು. ಧನ್ಯವಾದಗಳು ಸ್ವಾಮಿ. ಅಮ್ಮ ಅಪ್ಪನನ್ನು ಕಾಣದೆ ನಾನು ತುಂಬಾ ಹೆದರಿದ್ದೆ. ಅಯ್ಯೋ, ಇಂದು ನಿಮಗೆ ಇಷ್ಟು ತಡ ಯಾಕಾಯಿತು? ನನಗೆ ತುಂಬಾ ಚಿಂತೆಯಾಯಿತು. ಮಗನೇ, ಇಂದು ಹೊಲದಲ್ಲಿ ತುಂಬಾ ಕೆಲಸ ಇತ್ತು. ಬೇಗನೆ ಬಿತ್ತನೆಯ ಕಾಲ ಬರಲಿದೆ. ಅದಕ್ಕಾಗಿ ನಮಗೆ ತಡವಾಯಿತು. ಗೌರಿ, ನೀನು ಕೂಡ ಏನಾದ್ರೂ ಹೇಳು. ನೋಡು, ನಮ್ಮ ಮಗ ಎಷ್ಟು ಚಿಂತೆಯಲ್ಲಿದ್ದಾನೆ. ಹೌದು ಗೋಪಿ, ನಿನ್ನಪ್ಪ ಹೇಳಿದ್ದು ಸರಿ. ಈಗ್ಲೇ ಕೆಲಸ ಮುಗಿಸದಿದ್ರೆ ಸರಿಯಾದ ಸಮಯಕ್ಕೆ ಬೀಜ ಬಿತ್ತಲು ಆಗುದಿಲ್ಲ. ಆಗ ಉತ್ತಮ ಬೆಳೆ ಕೂಡ ಬರೋದಿಲ್ಲ. ಗೋಪಿ ಕ್ಷಣಕಾಲ ಮೌನವಾಗಿದ್ದನು. ಅಮ್ಮ ಅಪ್ಪ, ನೀವು ಚಿಂತಿಸಬೇಡಿ. ನಾನು ಬೇಗನೆ ಏನಾದ್ರೂ ಮಾಡುತ್ತೇನೆ. ಒಂದು ದಿನ ನಿಮಗೆ ಆರಾಮದ ಜೀವನ ಕೊಡುತ್ತೇನೆ. ಮಗನೇ, ನೀನೇ ನಮ್ಮ ಬದುಕು. ನೀನೇ ನಮಗೆಲ್ಲವೂ. ಅಂದ್ರೆ ಈಗ ಮನೆಗೆ ಹೋಗುವುದೇ ಬೇಡವೇ ಗೌರಿ? ಏನಪ್ಪ, ಮನೆಗೆ ಹೋಗೋದು ಬೇಡ ಅಂದ್ರೆ ಹೇಗೆ? ನಿಮ್ಮಿಬ್ಬರ ಮಾತುಗಳು ಮುಗಿಯುವ ಲಕ್ಷಣವೇ ಕಾಣುತ್ತಿಲ್ಲ. ಬೇಕಾದ್ರೆ ಇಲ್ಲೇ ನಿಂತು ಊಟ ಆರ್ಡರ್ ಮಾಡೋಣವೇ? ಅಯ್ಯೋ ಅಪ್ಪ, ನೀವು ಕೂಡ ತಮಾಷೆ ಮಾಡ್ತೀರಲ್ಲ. ಹಾಗಾದ್ರೆ ಬನ್ನಿ, ತುಂಬಾ ತಡವಾಯ್ತು. ಬೇಗ ಮನೆಗೆ ಹೊರಡೋಣ. ನೋಡಿಯಪ್ಪ, ಒಂದು ದಿನ ನಮ್ಮ ಹೊಲದಲ್ಲೇ ಕುಳಿತು ಮೊಬೈಲ್ನಲ್ಲಿ ಊಟ ಆರ್ಡರ್ ಮಾಡಿ ಆರಾಮವಾಗಿ ತಿನ್ನುವ ದಿನವನ್ನು ತರುತ್ತೇನೆ. ದೇವರು ಹಾಗೆ ಆಗುವಂತೆ ಮಾಡಲಿ. ಆದರೆ ಈಗ ಮನೆಗೆ ಹೊರಡೋಣ. ರಾತ್ರಿಯಾಗುತ್ತಿದೆ. ಹೌದು, ಬನ್ನಿ ಬೇಗ ಹೋಗೋಣ. ತಮ್ಮ ಮಗನ ಪ್ರೀತಿ ಮತ್ತು ಕಾಳಜಿಯನ್ನು ಕಂಡು ಶಂಕರ ಮತ್ತು ಗೌರಿ ಮನಸ್ಸಿನಲ್ಲಿ ತುಂಬಾ ಸಂತೋಷಪಟ್ಟರು. ಅವರ ದಿನಪೂರ್ತಿ ದಣಿವು ಕ್ಷಣದಲ್ಲೇ ಮಾಯವಾದಂಟಾಯಿತು. ಮುಂದಿನ ದಿನ ಬೆಳಗ್ಗೆ ಅಯ್ಯೋ ದೇವ್ರೇ, ಇಂದು ಪಶ್ಚಿಮದಿಂದ ಸೂರ್ಯೋದಯ ಆಯಿತೇನೋ. ನಮ್ಮ ಗೋಪಿ ಯಾರೂ ಎಬ್ಬಿಸದೇ ಎದ್ದಿದ್ದಾನೆ. ಗೋಪಿ ಉತ್ಸಾಹದಿಂದ ತನ್ನ ತಾಯಿಯ ಬಳಿ ಓಡಿ ಬಂದನು. ಅಮ್ಮ, ನಿನ್ನೆ ರಂಗಪ್ಪ ಕಾಕ ಹೇಳುತ್ತಿದ್ರು, ಕಡಿಮೆ ಓದಿದ್ದರೂ ಹಲವರು ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆದಿದ್ದಾರೆ ಅಂತ. ಅದು ನಿಜವೇ? ಇಂದು ಬೆಳಿಗ್ಗೆ ನಿನಗೆ ಏನಾಯಿತು ಮಗನೇ? ಮೊದಲು ಹೇಳಮ್ಮ, ಅದು ನಿಜವೇ? ಹೌದು, ಅದು ನಿಜ. ಓದು ಮುಖ್ಯ. ಆದರೆ ಕಷ್ಟಪಟ್ಟು ದುಡಿಯುವುದು, ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಯಶಸ್ಸು ಪಡೆಯಬಹುದು. ಹೌದಾ ಅಮ್ಮ? ಅಷ್ಟರಲ್ಲಿ ಶಂಕರಲ್ಲಿಗೆ ಬಂದನು. ಏನಪ್ಪ, ಇಷ್ಟು ಗುಸುಗುಸು ಮಾತುಗಳು ಏನು? ಏನಿಲ್ಲ, ನಿನ್ನೆ ರಂಗಪ್ಪ ಕಾಕ ಹೇಳಿದ ಮಾತಿನ ಬಗ್ಗೆ ಕೇಳ್ತಿದ್ದಾನೆ. ಅಯ್ಯೋ, ನಮ್ಮ ಗೋಪಿ ಎಷ್ಟು ಒಳ್ಳೆಯ ಮನಸ್ಸಿನ ಹುಡುಗನಪ್ಪ. ನಮ್ಮ ಕಷ್ಟ ಅವನಿಗೆ ನೋಡ್ಲಾಗ್ತಿಲ್ಲ. ಹೌದು, ದೇವ್ರು ಎಲ್ಲರಿಗೂ ಇಂಥ ಮಗನನ್ನು ಕೊಡ್ಲಿ. ಗೋಪಿ ಸ್ನಾನ ಮಾಡಿ ಉಪಹಾರ ಮಾಡಿಕೊಂಡನು. ನಂತರ ತನ್ನ ಮೇಕೆಗಳಾದ ಗಂಗಾ ಮತ್ತು ಮಲ್ಲಿಯನ್ನು ಕರೆದುಕೊಂಡು ಮೇಯಿಸಲು ಹೊರಟನು. ಓ ಆಂಜನೇಯ ಸ್ವಾಮಿ, ನಮ್ಮ ಬಡತನದಿಂದ ಹೊರಬರಲು ನಾನು ಏನ್ ಮಾಡಬೇಕು? ದಾರಿ ತೋರಿಸು ಸ್ವಾಮಿ. ಹೀಗೆ ಯೋಚಿಸುತ್ತಾ ಅವನು ತನ್ನ ನೆಚ್ಚಿನ ದೊಡ್ಡ ಮರದ ಬಳಿಗೆ ಬಂದನು. ಆದ್ರೆ ಅಲ್ಲಿ ಇಂದು ಹೊಸ ದೃಶ್ಯವೊಂದು ಅವನ ಕಣ್ಣಿಗೆ ಬಿತ್ತು. ಒಬ್ಬ ಅಪರಿಚಿತ ಹುಡುಗಿ ತನ್ನ ಕುರಿಗಳನ್ನ ಮೇಯಿಸುತ್ತಾ ಅಲ್ಲಿ ನಿಂತಿದ್ದಳು. ಓ ಹುಡುಗಿ, ನೀವ್ಯಾರು? ನಿಮ್ಮ ಕುರಿಗಳನ್ನು ಇಲ್ಲಿ ಯಾಕೆ ತಂದಿದ್ದೀರಿ? ನಾನು ಹತ್ತಿರದ ಮಲ್ಲಿಗೇಪುರ ಗ್ರಾಮದಲ್ಲಿ ವಾಸಿಸುತ್ತೇನೆ. ನನ್ನ ಕುರಿಗಳನ್ನು ಮೇಯಿಸಲು ಇಲ್ಲಿಗೆ ಬಂದಿದ್ದೇನೆ. ನೋಡಿ, ನೀವು ನಿಮ್ಮ ಕುರಿಗಳನ್ನ ಇಲ್ಲಿ ಮೇಯಿಸಲು ತಂದ್ರೆ ನನ್ನ ಮೇಕೆಗಳು ಏನು ತಿನ್ನಬೇಕು? ಈ ಊರು ನನ್ನದು. ಆದ್ದರಿಂದ ನಾಳೆಯಿಂದ ಇಲ್ಲಿ ಬರಬೇಡಿ. ಈಗಲೇ ಇಲ್ಲಿಂದ ಹೋಗಿಬಿಡಿ. ಓಯ್, ನೀನು ನಿನ್ನನ್ನು ಏನಂದುಕೊಂಡಿದ್ಯಾ? ಈ ಊರು ನಿನ್ನದಿರಬಹುದು. ಅದಕ್ಕೆ ಈ ಜಮೀನು ಕೂಡ ನಿನ್ನ ಅಪ್ಪಂದೇನಾ?
ನಾನು ಸ್ವಲ್ಪ ಒಳ್ಳೆಯದಾಗಿ ಮಾತ್ನಾಡಿದ್ರೆ ನೀನು ಮನಸ್ಸಿಗೆ ಬಂದದ್ದನ್ನೆಲ್ಲ ಮಾತ್ನಾಡ್ತಿದ್ಯಲ್ಲ? ಗೋಪಿ ಯೋಚನೆಯಲ್ಲಿ ಮುಳುಗಿದನು. ಇವಳು ಯಾರು? ಇವಳನ್ನು ನಾನು ಇಷ್ಟು ದಿನ ನೋಡಿಲ್ಲ. ಮಾತನಾಡುವ ರೀತಿ ನೋಡಿದರೆ ಸ್ವಲ್ಪ ಓದಿದ ಹುಡುಗಿಯಂತೆ ಕಾಣುತ್ತಾಳೆ. ಏನಾಯ್ತು? ಈಗ್ಯಾಕೆ ಸುಮ್ಮನಾಗಿದ್ಯಾ? ಮಾತುಗಳು ಮುಗ್ದೋಗಿವೆಯಾ? ಕ್ಷಮಿಸಿ, ನನ್ನ ಮಾತಿನ ಅರ್ಥ ಅದು ಅಲ್ಲ. ನೀವು ನಿಮ್ಮ ಕುರಿಗಳನ್ನು ಇಲ್ಲಿ ಮೇಯಿಸಬಹುದು. ನಾನು ಹಾಗೆ ಮೇಯಿಸ್ತಿದ್ದೆ. ಸರಿ, ಅದನ್ನು ಬಿಡು. ನೋಡಲು ನೀನು ಓದಿದ ಹುಡುಗಿಯಂತೆ ಕಾಣುತ್ತೀಯಾ? ಕಾಣುತ್ತೀಯಾ ಅಂದ್ರೆ ಏನು? ನಾನು 5ನೇ ತರಗತಿ ತನಕ ಓದಿದ್ದೇನೆ. ಅಯ್ಯೋ, ನಾನು ತುಂಬಾ ಓದಿರಬಹುದು ಅನ್ಕೊಂಡೆ. ಆದ್ರೆ 5ನೇ ತರಗತಿಯವರೆಗೆ ಮಾತ್ರ ಓದಿದ್ದಾಳೆ. ಮತ್ತೆ ಯೋಚನೆ ಶುರು ಮಾಡಿದೀಯಾ? ಏನಿದೆಯೋ ನೇರವಾಗಿ ಹೇಳು. ಏನಿಲ್ಲ, ನಿನ್ ಹೆಸರು ಏನು ಅಂತ ಯೋಚಿಸ್ತಿದ್ದೆ. ಯೋಚನೆ ಮಾಡಿದ್ರೆ ನನ್ನ ಹೆಸರು ಗೊತ್ತಾಗುತ್ತದೆಯಾ? ಇಲ್ಲ, ಕೇಳಬೇಕೆಂದಿದ್ದೆ. ನಿನ್ನ ಹೆಸರು ಏನು? ಮೊದಲು ಅಲ್ಲಿ ಆ ಮರದ ಕೆಳಗೆ ಹೋಗೋಣ. ಇಷ್ಟು ಹೊತ್ತು ನಿಂತುಕೊಳ್ಳಲಾಗ್ತಿಲ್ಲ. ಗೋಪಿ ಮತ್ತು ಆ ಹುಡುಗಿ ಮರದ ನೆರಳಿನಲ್ಲಿ ಕುಳಿತು ಪರಸ್ಪರ ತಮ್ಮ ಜೀವನದ ಬಗ್ಗೆ ಮಾತನಾಡಲು ಆರಂಭಿಸಿದರು. ಅನಿತಾ, ನೀನು ಓದನ್ ಯಾಕೆ ನಿಲ್ಲಿಸಿದೆ? ನಮ್ಮ ಮನೆಯಲ್ಲಿ ನಾನು, ಅಮ್ಮ ಮತ್ತು ಅಪ್ಪ ಮಾತ್ರ ಇದ್ದೆವು. ಆದ್ರೆ ಕಳೆದ ವಾರವೇ ನನ್ನ ಅಪ್ಪ ತೀರಿಕೊಂಡರು. ಅನಿತಾಳ ಮಾತು ಕೇಳಿ ಗೋಪಿಗೆ ತುಂಬಾ ಬೇಸರವಾಯಿತು. ಕ್ಷಮಿಸು ಅನಿತಾ, ನಿನ್ನ ದುಃಖವನ್ನು ಕೇಳಿ ನನಗೂ ನೋವಾಗುತ್ತಿದೆ. ಇಬ್ಬರೂ ಗಂಟೆಗಳ ಕಾಲ ಮಾತನಾಡುತ್ತಾ ಕುಳಿತಿದ್ದರು. ಅತ್ತ ಮೇಕೆಗಳು ಮತ್ತು ಕುರಿಗಳು ಹಸಿರು ಹುಲ್ಲನ್ನು ಮೇಯುತ್ತಿದ್ದವು. ಇದೇ ವೇಳೆ ಹೊಲದಲ್ಲಿ ಶಂಕರ ಮತ್ತು ಗೌರಿ ದಿನಪೂರ್ತಿ ಕೆಲಸ ಮಾಡಿ ದಣಿದಿದ್ದರು. ಗೌರಿ, ಇಂದಿನ ಕೆಲಸ ಅರ್ಧಕ್ಕಿಂತ ಹೆಚ್ಚು ಮುಗಿದಿದೆ. ಆದ್ರಿಂದ ಇಂದು ಬೇಗ ಮನೆಗೆ ಹೋಗ್ಬೋದು. ಹೌದು, ದೇವರು ಈ ವರ್ಷ ಒಳ್ಳೆಯ ಬೆಳೆ ಕೊಡಲಿ. ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ಅವರು ಮತ್ತೆ ಕೆಲಸಕ್ಕೆ ತೊಡಗಿದರು. ಇಲ್ಲಿ ಮರದ ಕೆಳಗೆ ಕುಳಿತಿದ್ದ ಅನಿತಾಳಿಗೆ ಒಂದು ಯೋಚನೆ ಬಂತು. ಗೋಪಿ, ನಿನ್ನ ಹೊಲದಲ್ಲಿ ದೊಡ್ಡ ಅಶ್ವತ್ಥ ಮರ ಇದೆ ಅಲ್ವಾ? ಅದನ್ನು ಬಳಸಿ ಒಂದು ವ್ಯವಹಾರ ಆರಂಭಿಸಬಹುದು. ಆ ಮರದಿಂದ ಯಾವ ವ್ಯವಹಾರ? ಆ ದೊಡ್ಡ ಮರದ ಮೇಲೆ ಒಂದು ಟ್ರೀ ಹೌಸ್ ಕಟ್ಟಬಹುದು. ನಂತರ ಅದನ್ನು ಪ್ರಕೃತಿಯ ಮಧ್ಯದಲ್ಲಿರುವ ವಿಶ್ರಾಂತಿ ತಾಣದಂತೆ ನಡೆಸಬಹುದು. ಅದು ಹೇಗೆ ಅನೀತಾ? ನಗರದ ಜನರು ಊರಿಗೆ ಬಂದು ಮರದ ಮೇಲಿನ ಮನೆಯಲ್ಲಿ ಉಳಿಯಬಹುದು. ಹೊಲದ ಕೆಲಸದ ಅನುಭವ ಪಡೆಯಬಹುದು. ಗ್ರಾಮೀಣ ಜೀವನವನ್ನ ನೋಡಬಹುದು. ಶುದ್ಧ ಊಟ ತಿನ್ನಬಹುದು. ಈ ಎಲ್ಲಾ ಸೇವೆಗಳಿಗೆ ನೀನು ಹಣ ಪಡೆಯಬಹುದು. ದೇವರ ಕೃಪೆಯಿಂದ ಈ ಯೋಜನೆ ಯಶಸ್ವಿಯಾದರೆ ನೀನು ಚೆನ್ನಾಗಿ ಹಣ ಸಂಪಾದಿಸಬಹುದು. ಗೋಪಿ ಗಂಭೀರವಾಗಿ ಯೋಚಿಸಲು ಆರಂಭಿಸಿದನು. ಅನಿತಾ ಹೇಳುತ್ತಿರುವುದು ಸರಿಯೇ ಇದೆ. ಪ್ರಯತ್ನ ಮಾಡಿದರೆ ಏನಾದರೂ ಆಗಬಹುದು. ಬಹುಶಃ ಇದು ದೇವರೇ ತೋರಿಸಿರುವ ದಾರಿಯಾಗಿರಬಹುದು. ಅನಿತಾ, ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ಟ್ರೀ ಹೌಸ್ಗೆ ಯಾರು ಬರ್ತಾರೆ? ದೇವರ ಮೇಲೆ ನಂಬಿಕೆ ಇಡು. ಪ್ರಯತ್ನ ಮಾಡುವವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಆ ದಿನ ಸಂಜೆ ಮನೆಗೆ ಹಿಂದಿರುಗುವಾಗ ಗೋಪಿ ನೇರವಾಗಿ ರಂಗಪ್ಪ ಕಾಕ ಅವರ ಮನೆಗೆ ಹೋದನು. ಏನಪ್ಪ ಗೋಪಿ, ಹೇಗಿದೀಯಾ? ಇಂದು ನಮ್ಮ ಮನೆಗೆ ಹೇಗೆ ಬಂದೆ? ನಮಸ್ಕಾರ ಕಾಕ, ನಿಮ್ಮೊಂದಿಗೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು. ಖಂಡಿತ ಮಗನೇ, ಮೊದಲು ಒಳಗೆ ಬಾ. ಕಮಲಮ್ಮ, ಇಗೋ ನೀರು ಮತ್ತು ತಿಂಡಿ ತೆಗೆದುಕೊಂಡು ಬಾ. ತೆಗೆದುಕೋ ಗೋಪಿ, ನೀರು ಮತ್ತು ತಿಂಡಿ. ಗೋಪಿ ತನ್ನ ಸಂಪೂರ್ಣ ವ್ಯವಹಾರದ ಯೋಚನೆಯನ್ನು ವಿವರಿಸಿದನು. ಅಯ್ಯೋ ಗೋಪಿ, ಇದು ಅದ್ಭುತ ಆಲೋಚನೆ. ಈ ಕೆಲಸಕ್ಕೆ ಸ್ವಲ್ಪ ಹಣ ಬೇಕಾಗುತ್ತವೆ. ನಂತರ ಗೋಪಿ, ರಂಗಪ್ಪ ಕಾಕ, ಶಂಕರ ಮತ್ತು ಗೌರಿ ಎಲ್ಲರೂ ಸೇರಿ ಈ ಯೋಜನೆಯ ಬಗ್ಗೆ ಚರ್ಚಿಸಿದರು. ಕೊನೆಗೆ ಬ್ಯಾಂಕ್ನಿಂದ ಸಾಲ ಪಡೆಯಲು ನಿರ್ಧರಿಸಿದರು. ಅಮ್ಮ, ಅಪ್ಪ, ಈ ಬಾರಿ ನಾನು ಸಂಪೂರ್ಣ ಮನಸ್ಸಿನಿಂದ ಪ್ರಯತ್ನ ಮಾಡುತ್ತೇನೆ. ನಮ್ಮ ಜೀವನವನ್ನು ಬದಲಾಯಿಸುತ್ತೇನೆ. ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಮಗನೇ. ದೇವರು ನಿನ್ನ ಕನಸುಗಳನ್ನು ನನಸಾಗಿಸಲಿ. ಆಮೇಲೆ ಬ್ಯಾಂಕ್ನಿಂದ ಸಾಲ ಪಡೆದು ಟ್ರೀ ಹೌಸ್ ನಿರ್ಮಿಸುವ ಕೆಲಸ ಆರಂಭವಾಯಿತು. ಕೆಲವೇ ದಿನಗಳಲ್ಲಿ ಸುಂದರವಾದ ಟ್ರೀ ಹೌಸ್ ಸಿದ್ಧವಾಯಿತು. ಉದ್ಘಾಟನೆಯ ದಿನ ಎಲ್ಲರೂ ತುಂಬಾ ಉತ್ಸಾಹದಲ್ಲಿದ್ದರು. ಅಷ್ಟರಲ್ಲಿ ಅನಿತಾ ತನ್ನ ಜೊತೆ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದಳು. ನಿಮ್ಮ ಹೆಸರು ಗೋಪಿನಾ? ಮತ್ತು ಇದು ನಿಮ್ಮ ಟ್ರೀ ಹೌಸ್ನಾ? ಹೌದು ಸರ್, ನನ್ನ ಹೆಸರು ಗೋಪಿ. ಇದು ನಮ್ಮ ಟ್ರೀ ಹೌಸ್.
ಹೇಳಿ ಸರ್, ನಿಮ್ಗೆ ಏನ್ ಸಹಾಯ ಮಾಡ್ಲಿ? ಈ ಚಿಕ್ಕ ಹುಡುಗಿ ನಮ್ಮನ್ನು ಇಲ್ಲಿ ಬರಲು ತುಂಬಾ ಒತ್ತಾಯ ಮಾಡಿದ್ದಳು. ಆದ್ದರಿಂದ ಇಲ್ಲಿ ಬಂದು ಈ ಟ್ರೀ ಹೌಸಿನ ಅನುಭವ ಪಡೆದು ನೋಡೋಣ ಎಂದು ಬಂದಿದ್ದೇನೆ. ಇದನ್ನು ಕೇಳಿದ ಕೂಡಲೇ ಗೋಪಿ, ರಂಗಪ್ಪ ಕಾಕ, ಶಂಕರ ಮತ್ತು ಗೌರಿ ತುಂಬಾ ಸಂತೋಷಪಟ್ಟರು. ಅಂದ್ರೆ ಸರ್, ನೀವು ನಮ್ಮ ಟ್ರೀ ಹೌಸ್ನಲ್ಲಿ ಉಳಿದು ಅದರ ಅನುಭವ ಪಡೆಯಲು ಬಂದಿದ್ದೀರಾ? ಹೌದು ಗೋಪಿ, ನೀನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಈಗ ನನಗೆ ನಿಮ್ಮ ಟ್ರೀ ಹೌಸ್ ನೋಡಲು ತುಂಬಾ ಕುತೂಹಲವಾಗಿದೆ. ಗೋಪಿಯವರನ್ನು ಟ್ರೀ ಹೌಸ್ ಒಳಗೆ ಕರೆದುಕೊಂಡು ಹೋದನು. ಟ್ರೀ ಹೌಸ್ ಒಳಗಿನಿಂದ ಅತ್ಯಂತ ಸುಂದರವಾಗಿತ್ತು. ದೊಡ್ಡ ಕಿಟಕಿಗಳ ಮೂಲಕ ಇಡೀ ಗ್ರಾಮ ಮತ್ತು ಹಸಿರು ಪ್ರಕೃತಿ ಕಾಣುತ್ತಿತ್ತು. ಅದ್ಭುತ ಗೋಪಿ, ನಿಮ್ಮ ಟ್ರೀ ಹೌಸ್ ತುಂಬಾ ಸುಂದರವಾಗಿದೆ. ಇಲ್ಲಿ ಇನ್ನೇನು ಸೌಲಭ್ಯಗಳಿವೆ? ಸರ್, ಇದು ನಿಮ್ಮ ವಾಸದ ಕೊಠಡಿ. ಊಟಕ್ಕೆ ಮಣ್ಣಿನ ಪಾತ್ರೆಗಳಲ್ಲಿ ತಯಾರಿಸಿದ ಗ್ರಾಮೀಣ ಶುದ್ಧ ಆಹಾರ ಸಿಗುತ್ತದೆ. ಕೃಷಿಯ ಅನುಭವ ಬೇಕಿದ್ರೆ ಅದನ್ನೂ ಕೊಡುತ್ತೇವೆ. ಹಸು ಮೇಕೆಗಳಿಗೆ ಮೇವು ಹಾಕುವುದು, ಅವುಗಳ ಆರೈಕೆ ಮಾಡುವುದನ್ನು ಅನುಭವಿಸಬಹುದು. ನೀನಿದನ್ನೆಲ್ಲ ಸಾಮಾನ್ಯ ಸೇವೆ ಅಂತ ಹೇಳುತ್ತೀಯ. ಇದು ಸಂಪೂರ್ಣ ಗ್ರಾಮೀಣ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಯೋಜನೆ. ನನ್ನಂಬಿಕೆ ಏನಂದ್ರೆ ನೀನಿದರಲ್ಲಿ ದೊಡ್ಡ ಯಶಸ್ಸು ಪಡೆಯುವೆ. ತುಂಬಾ ಧನ್ಯವಾದಗಳು ಸರ್. ಧರ್ಮರಾಜ್ 2 ದಿನಗಳ ಕಾಲ ಟ್ರೀ ಹೌಸ್ನಲ್ಲಿ ಉಳಿದರು. ಆ 2 ದಿನಗಳಲ್ಲಿ ಅವರು ಗ್ರಾಮೀಣ ಶುದ್ಧ ಆಹಾರ ಸೇವಿಸಿದರು. ಟ್ರೀ ಹೌಸ್ನಲ್ಲಿ ಶಾಂತಿಯುತವಾಗಿ ವಿಶ್ರಾಂತಿ ಪಡೆದರು. ಹೊಲದಲ್ಲಿ ಕೃಷಿ ಮಾಡುವ ಅನುಭವ ಪಡೆದರು. ಹಸು ಮತ್ತು ಮೇಕೆಗಳಿಗೆ ಮೇವು ಹಾಕಿದರು. ಗ್ರಾಮೀಣ ಜೀವನದ ಸೊಗಡನ್ನು ಅನುಭವಿಸಿದರು. 2 ದಿನಗಳ ನಂತರ ಹೊರಡುವ ಸಮಯ ಬಂದಿತು. ಗೋಪಿ, ಇದು ನನ್ನಿಂದ ಒಂದು ಸಣ್ಣ ಉಡುಗೊರೆ. ಅವರು 25,000 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಗೋಪಿಗೆ ನೀಡಿದರು. ಚೆಕ್ನ ಮೊತ್ತವನ್ನು ನೋಡಿ ಗೋಪಿ, ಅನೀತಾ, ರಂಗಪ್ಪ ಕಾಕ, ಶಂಕರ ಮತ್ತು ಗೌರಿ ಎಲ್ಲರೂ ಆಶ್ಚರ್ಯಪಟ್ಟರು. ಸರ್, ಇಷ್ಟು ದೊಡ್ಡ ಮೊತ್ತದ ಚೆಕ್ಕನ್ನು ನಾನು ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ನಿಮಗೆ ತುಂಬಾ ಧನ್ಯವಾದಗಳು. ಇದು ಏನೂ ಅಲ್ಲ ಗೋಪಿ. ನಾನು ಬೆಳಗಾವಿಯಲ್ಲಿ ಒಂದು ಕಂಪನಿ ನಡೆಸುತ್ತೇನೆ. ಸುಮಾರು 300 ಸಿಬ್ಬಂದಿ ನನ್ನ ಜೊತೆ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಗ್ರಾಮೀಣ ಜೀವನದ ಅನುಭವ ಬೇಕಾದ್ರೆ ನಿಮ್ಮ ಟ್ರೀ ಹೌಸ್ಗೆ ಬರಲು ನಾನು ಖಂಡಿತ ಹೇಳುತ್ತೇನೆ. ಧರ್ಮರಾಜ್ ಹೋದ ನಂತರ ಅನಿತಾ, ಸಿಬ್ಬಂದಿ ಅಂದ್ರೆ ಏನು? ಅಂದ್ರೆ ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ಜನ, ನೌಕರರು. ಅಯ್ಯೋ, ಅರ್ಥ ಆಯಿತು. ಗೋಪಿ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು. ಧರ್ಮರಾಜ್ ಬೆಳಗಾವಿಗೆ ಹಿಂದಿರುಗಿದ ನಂತರ ತಮ್ಮ ಕಂಪನಿಯ ಸಿಬ್ಬಂದಿಗೆ ಗೋಪಿಯ ಟ್ರೀ ಹೌಸ್ ಬಗ್ಗೆ ವಿವರವಾಗಿ ಹೇಳಿದರು. ಅವರು ಎಲ್ಲರೂ ಆ ಅನುಭವ ಪಡೆಯಲು ಉತ್ಸುಕರಾದರು. 1-2 ವಾರಗಳ ನಂತರ ನಗರದಿಂದ 2 ಯುವಕರು ರಾಮಾಪುರ ಗ್ರಾಮಕ್ಕೆ ಬಂದರು. ಗ್ರಾಮದ ರಸ್ತೆಯಲ್ಲಿ ಅವರಿಗೆ ರಂಗಪ್ಪ ಕಾಕ ಎದುರಾದರು. ಹಾಯ್ ಅಂಕಲ್. ಹೆಲೋ ಜೆಂಟಲ್ಮೆನ್, ಹೌ ಕ್ಯಾನ್ ಐ ಹೆಲ್ಪ್ ಯು? ವಾವ್ ಅಂಕಲ್, ನೀವು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತೀರಲ್ಲ. ಥ್ಯಾಂಕ್ ಯು ಸೋ ಮಚ್ ಮಗನೇ. ನೀವು ನಮಗೆ ಗೋಪಿಯವರ ಮನೆಗೆ ಹೋಗುವ ದಾರಿ ಹೇಳಬಹುದಾ? ಖಂಡಿತ ಹೇಳುತ್ತೇನೆ. ದಾರಿ ಮಾತ್ರ ಯಾಕೆ, ನೇರವಾಗಿ ನಿಮ್ಮನ್ನು ಅವರ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ತುಂಬಾ ಧನ್ಯವಾದಗಳು ಅಂಕಲ್. ಅಂಕಲ್, ನೀವು ನಿಜವಾಗಿಯೂ ತುಂಬಾ ಒಳ್ಳೆಯವರು. ಅದರಲ್ಲೇನು ವಿಶೇಷ? ನೀವು ನಮ್ಮೂರಿಗೆ ಅತಿಥಿಗಳಾಗಿ ಬಂದಿದ್ದೀರಲ್ಲ, ನಿಮ್ಮ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ರಂಗಪ್ಪ ಕಾಕ ಅವರನ್ನು ಗೋಪಿಯ ಟ್ರೀ ಹೌಸ್ ಕಡೆ ಕರೆದುಕೊಂಡು ಹೊರಟರು. ಅಜಯ್, ನೋಡು ಎಷ್ಟು ಸುಂದರ ಊರು ಇದು. ಹೌದು ರವಿ, ನೀನು ಹೇಳಿದ್ದು ನಿಜ. ಇಲ್ಲಿ ಬಂದ ತಕ್ಷಣ ಮನಸ್ಸಿಗೆ ತುಂಬಾ ಶಾಂತಿ ಮತ್ತು ಸಕಾರಾತ್ಮಕ ಭಾವನೆ ಬರುತ್ತಿದೆ. ಸ್ವಲ್ಪ ಸಮಯದ ನಂತರ ಅವರು ಗೋಪಿಯ ಮನೆಗೆ ತಲುಪಿದ್ರು. ಓಯ್ ಗೋಪಿ, ಮಗನೇ, ಸ್ವಲ್ಪ ಹೊರಗೆ ಬಾ. ನಗರದಿಂದ ಅತಿಥಿಗಳು ಬಂದಿದ್ದಾರೆ. ಗೋಪಿ ಮನೆಯೊಳಗಿಂದ ಹೊರಬಂದರು. ಇವರು ನಗರದಿಂದ ಬಂದವರಂತೆ ಕಾಣುತ್ತಿದ್ದಾರೆ. ಬಹುಶಃ ನಮ್ಮ ಟ್ರೀ ಹೌಸ್ ಅನುಭವ ಪಡೆಯಲು ಬಂದಿರಬಹುದು. ರಂಗಪ್ಪ ಕಾಕ, ಇವರು ಯಾರು? ಇವರು ನಗರದಿಂದ ಬಂದಿದ್ದಾರೆ. ದಾರಿ ಕೇಳುತ್ತಿದ್ದರು. ಅದಕ್ಕೆ ನಾನು ಇಲ್ಲಿ ಕರೆದುಕೊಂಡು ಬಂದೆ. ಅಷ್ಟರಲ್ಲಿ ಒಬ್ಬ ಯುವಕ ಮುಂದೆ ಬಂದ. ನೀವೇ ಗೋಪಿಯವರ? ಧರ್ಮರಾಜ್ ಸರ್ ನಿಮ್ ಬಗ್ಗೆ ತುಂಬಾ ಹೊಗಳಿದ್ರು. ನಾವು ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ. ಓ, ಹಾಗೇನಾ? ಅಂದ್ರೆ ಧರ್ಮರಾಜ್ ಸರ್ ನಿಮ್ಮನ್ನು ಇಲ್ಲಿ ಕಳುಹಿಸಿದ್ದಾರಾ?
ಅಯ್ಯೋ ಹೌದು ಮಗನೇ, ನಿನ್ನ ಮೊದಲ ಅತಿಥಿ ಅಲ್ವಾ? ಹೌದು ಕಾಕ, ಸರಿಯಾಗಿ ಹೇಳಿದಿರಿ. ಸರ್, ನಮ್ಮ ರಾಮಾಪುರ ಗ್ರಾಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ನೀವು ಈ ಸ್ಥಳವನ್ನು ಎಂದಿಗೂ ಮರೆಯದಂತೆ ಸೇವೆ ನೀಡುತ್ತೇವೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಗೋಪಿ. ಧರ್ಮರಾಜ್ ಸರ್ ಯಾರನ್ನೂ ಸುಮ್ಮನೆ ಹೊಗಳೋದಿಲ್ಲ. ಗೋಪಿ, ಈಗ ನಮಗೆ ಕಾಯಲಾಗುತ್ತಿಲ್ಲ. ದಯವಿಟ್ಟು ನಿಮ್ಮ ಟ್ರೀ ಹೌಸ್ ತೋರಿಸಿ. ಹೌದು, ಅಲ್ಲಿಂದ ಈ ಊರು ಹೇಗೆ ಕಾಣುತ್ತದೆ ಎಂದು ನೋಡಲು ತುಂಬಾ ಕುತೂಹಲವಾಗಿದೆ. ಸರಿ ಸರಿ, ಮೊದಲು ಶಾಂತವಾಗಿರಿ. ಈಗಲೇ ಕರೆದುಕೊಂಡೋಗ್ತೇನೆ. ಗೋಪಿ ಮಗನೇ, ನನಗೆ ಮನೆ ಕಡೆ ಸ್ವಲ್ಪ ಕೆಲ್ಸ ಇದೆ, ನಾನು ಹೋಗ್ತೇನೆ. ಏನಾದ್ರೂ ಬೇಕಾದ್ರೆ ಕರೆ ಮಾಡು. ಸರಿ ಕಾಕ, ನೀವು ಚಿಂತಿಸಬೇಡಿ, ನಾನು ನೋಡಿಕೊಳ್ಳುತ್ತೇನೆ. ರಂಗಪ್ಪ ಕಾಕ ಮನೆಗೆ ಹಿಂತಿರುಗಿದರು. ಗೋಪಿ, ಅಜಯ್ ಮತ್ತು ರವಿಯನ್ನು ತನ್ನ ಟ್ರೀ ಹೌಸ್ ಕಡೆ ಕರೆದುಕೊಂಡು ಹೋದನು. ಹೊಲದ ಹೊರಗಿನಿಂದಲೇ ಟ್ರೀ ಹೌಸ್ ಅದ್ಭುತವಾಗಿ ಕಾಣುತ್ತಿತ್ತು. ಓ ಮೈ ಗಾಡ್, ಎಷ್ಟು ಸುಂದರವಾಗಿದೆ! ರವಿ, ಇಲ್ಲಿ ನಾವು ಖಂಡಿತವಾಗಿ ತುಂಬಾ ಆನಂದಿಸುವೆವು. ಹೌದು ಅಜಯ್, ನನಗೂ ಹಾಗೆ ಅನಿಸ್ತಿದೆ. ಗೋಪಿ ಅವರನ್ನು ಟ್ರೀ ಹೌಸ್ ಒಳಗೆ ಕರೆದುಕೊಂಡು ಹೋದನು. ವಾವ್, ಇದು ನಿಜವಾಗಿಯೂ ಅದ್ಭುತ ಸ್ಥಳ. ಇಷ್ಟು ಸುಂದರವಾದ ಜಾಗವನ್ನು ನಾನು ಬಹಳ ದಿನಗಳ ನಂತರ ನೋಡುತ್ತಿದ್ದೇನೆ. ಗೋಪಿಯವರ ಮಾತುಗಳನ್ನು ಕೇಳುತ್ತಿದ್ದನು. ಅಯ್ಯೋ ದೇವ್ರೇ, ಇವರು ಇಂಗ್ಲಿಷ್ನಲ್ಲಿ ಏನ್ ಹೇಳುತ್ತಿದ್ದಾರೆ ಗೊತ್ತಾಗ್ತಿಲ್ಲ. ಆದ್ರೆ ಅವರ ಮುಖ ನೋಡಿದ್ರೆ ಈ ಜಾಗ ಅವರಿಗೆ ತುಂಬಾ ಇಷ್ಟವಾಗಿದೆ ಅನಿಸುತ್ತೆ. ಸರ್, ನಿಮ್ಗೆ ಈ ಜಾಗ ಹೇಗಿದೆ? ಗೋಪಿ, ಇದು ಅದ್ಭುತವಾಗಿದೆ. ಎಷ್ಟು ಹೊಗಳಿದ್ರೂ ಕಡಿಮೆಯೇ. ಹೌದು, ನೀವು ನಿಜವಾಗಿಯೂ ತುಂಬಾ ಸುಂದರವಾದ ಟ್ರೀ ಹೌಸ್ ನಿರ್ಮಿಸಿದ್ದೀರಿ. ಅವರ ಮೆಚ್ಚುಗೆಯ ಮಾತುಗಳನ್ನ ಕೇಳಿ ಗೋಪಿಯ ಮುಖದಲ್ಲಿ ಸಂತೋಷ ಮೂಡಿತು. ನಿಮ್ಮ ಬಾಯಿಂದ ಈ ಮಾತುಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಸರಿ, ಈಗ ನಿಮ್ಮ ವೇಳಾಪಟ್ಟಿಯನ್ನು ವಿವರಿಸುತ್ತೇನೆ. ಗೋಪಿ ಅವರಿಗೆ ವಾಸ, ಊಟ, ಕೃಷಿ ಅನುಭವ ಮತ್ತು ಗ್ರಾಮೀಣ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದನು. ಕೇಳುವುದೇ ತುಂಬಾ ರೋಚಕವಾಗಿದೆ. ಈಗಲೇ ಅನುಭವಿಸಲು ಕಾತುರವಾಗಿದ್ದೇವೆ. ಸರಿ ಸರ್, ನಾನು ನಿಮ್ಮ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತೇನೆ. ಅಷ್ಟರೊಳಗೆ ನೀವು ಈ ಟ್ರೀ ಹೌಸ್ನ ಸೌಂದರ್ಯವನ್ನ ಆನಂದಿಸಿ. ಗೋಪಿ ಮನೆಗೆ ಬಂದು ತನ್ನ ತಾಯಿ ಗೌರಿಗೆ ಅತಿಥಿಗಳಿಗಾಗಿ ಊಟ ತಯಾರಿಸಲು ಹೇಳಿದನು. ಸುಮಾರು 2 ಗಂಟೆಗಳ ನಂತರ ಅವನು ಮಣ್ಣಿನ ಪಾತ್ರೆಗಳಲ್ಲಿ ತಯಾರಿಸಿದ ಶುದ್ಧ ಗ್ರಾಮೀಣ ಆಹಾರವನ್ನು ತೆಗೆದುಕೊಂಡು ಟ್ರೀ ಹೌಸ್ಗೆ ಬಂದನು. ಸರ್, ನಿಮಗಾಗಿ ವಿಶೇಷ ಊಟ ಸಿದ್ಧವಾಗಿದೆ. ಅಜಯ್ ಮತ್ತು ರವಿ ಬಹಳ ಸಂತೋಷದಿಂದ ಆ ಊಟವನ್ನ ಸವಿದ್ರು. ಹೀಗೆ ಸಂಜೆ ಕಳೆದು ರಾತ್ರಿಯಾಯಿತು. ಟ್ರೀ ಹೌಸ್ನ ಕಿಟಕಿಯ ಬಳಿ ನಿಂತು ಇಬ್ಬರು ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಗ್ರಾಮವನ್ನು ನೋಡುತ್ತಿದ್ದರು. ಅಜಯ್, ನೋಡು, ಎಷ್ಟು ಸುಂದರ ದೃಶ್ಯ. ಹೌದು ಸ್ನೇಹಿತ, ಇಷ್ಟು ಶಾಂತವಾದ ರಾತ್ರಿ ನಾನು ಬಹಳ ದಿನಗಳಿಂದ ನೋಡಿರ್ಲಿಲ್ಲ. ಮಣ್ಣಿನ ಪಾತ್ರೆಗಳಲ್ಲಿ ಮಾಡಿದ ಊಟದ ರುಚಿ ಇನ್ನೂ ನಾಲಿಗೆಯ ಮೇಲೆ ಇದೆ. ನಗರದಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಇಂತಹ ಶಾಂತಿ ಸಿಗುವುದಿಲ್ಲ. ಅವರಿಬ್ಬರು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ರಾತ್ರಿ ಕಳೆಯತೊಡಗಿದರು. ಅಷ್ಟರಲ್ಲಿ ಗೋಪಿ ರಾತ್ರಿ ಊಟವನ್ನು ತೆಗೆದುಕೊಂಡು ಬಂದನು. ಸರ್, ನಿಮಗಾಗಿ ರಾತ್ರಿ ಊಟ ಸಿದ್ಧವಾಗಿದೆ. ತುಂಬಾ ಧನ್ಯವಾದಗಳು ಗೋಪಿ. ನಿಜ ಹೇಳಬೇಕೆಂದ್ರೆ ಇಲ್ಲಿನ ಪ್ರತಿಯೊಂದು ಅನುಭವವೂ ವಿಶೇಷವಾಗಿದೆ. ಅವರು ಬಾಲ್ಕನಿಯಲ್ಲಿ ಕುಳಿತು ಚಂದಿರನ ಬೆಳಕಿನ ನಡುವೆ ಊಟವನ್ನು ಆನಂದಿಸಿದರು. ಮರುದಿನ ಬೆಳಗ್ಗೆ ಅವರು ಹೊಲದಲ್ಲಿ ಕೆಲಸ ಮಾಡುವ ಅನುಭವ ಪಡೆದರು. ಸಂಜೆ ಗೋಪಿಯವರನ್ನು ಇಡೀ ರಾಮಾಪುರ ಗ್ರಾಮ ಸುತ್ತಾಡಿಸಿದನು. ಗ್ರಾಮದ ಜನರ ಆತ್ಮೀಯತೆ, ಪ್ರಕೃತಿಯ ಸೌಂದರ್ಯ ಮತ್ತು ಶಾಂತ ವಾತಾವರಣ ಅವರನ್ನು ತುಂಬಾ ಆಕರ್ಷಿಸಿತು. ಅವರ 2 ದಿನಗಳ ಪ್ರವಾಸ ಮುಗಿಯುವ ಸಮಯ ಬಂತು. ಗೋಪಿ, ನೀವು ನಿಜವಾಗಿಯೂ ಅದ್ಭುತ ಸೇವೆ ನೀಡಿದ್ದೀರಿ. ಹೌದು, ನಿಮ್ಮ ಟ್ರೀ ಹೌಸ್ ಮತ್ತು ಈ ಊರು ನಮ್ಮ ಜೀವನದ ಮರೆಯಲಾಗದ ಅನುಭವವಾಗಿದೆ. ನಾವು ಖಂಡಿತವಾಗಿ ಮತ್ತೆ ಬರುತ್ತೇವೆ. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಚೆಕ್ ತೆಗೆದನು. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ಗೋಪಿ ಚೆಕ್ ನೋಡಿದಾಗ ಆಶ್ಚರ್ಯದಿಂದ ನಿಂತು ಹೋದನು. ಅಯ್ಯೋ ದೇವರೇ, 70,000 ರೂಪಾಯಿ! ಇದನ್ನು ಖಂಡಿತ ಸ್ವೀಕರಿಸಿ, ನೀವು ಅದಕ್ಕೆ ಅರ್ಹರು. ಗೋಪಿ
ತನ್ನ ತಾಯಿ ತಂದೆ ಮತ್ತು ರಂಗಪ್ಪ ಕಾಕ ಕಡೆ ನೋಡಿದನು. ತೆಗೆದುಕೋ ಮಗನೇ, ಅವರು ಪ್ರೀತಿಯಿಂದ ಕೊಡುತ್ತಿದ್ದಾರೆ. ಗೋಪಿ ಆ ಚೆಕ್ಕನ್ನು ತನ್ನ ತಾಯಿ ಗೌರಿ ಅವರ ಕೈಗೆ ಕೊಟ್ಟನು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದನು. ಇಲ್ಲಿ ಗೋಪಿ ಯಾರು? ಇವರೇ ಗೋಪಿ. ಹೇಳಿ ಸರ್, ನಾನೇ ಗೋಪಿ. ನಿಮ್ಮ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಿದೆ. ನಮ್ಮ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ವ್ಯವಹಾರಕ್ಕೆ ವಿಶೇಷ ಸಾಲದ ಆಫರ್ ನೀಡಲು ನನ್ನನ್ನು ಕಳುಹಿಸಿದ್ದಾರೆ. ಗೋಪಿ ಆಶ್ಚರ್ಯದಿಂದ ರಂಗಪ್ಪ ಕಾಕ ಕಡೆ ನೋಡಿದನು. ಕಾಕಾ, ಇವರು ಏನ್ ಹೇಳುತ್ತಿದ್ದಾರೆ? ಮೊದಲು ಸಂಪೂರ್ಣವಾಗಿ ಕೇಳೋಣ. ಸರ್, ನಿಮ್ಮ ಸಾಲದ ಷರತ್ತುಗಳು ಏನು? ಎಲ್ಲ ವಿವರಗಳು ಈ ದಾಖಲೆಯಲ್ಲಿವೆ. ಸಾಮಾನ್ಯವಾಗಿ ನಮ್ಮ ಬ್ಯಾಂಕ್ ವಾರ್ಷಿಕ 15% ಬಡ್ಡಿದರದಲ್ಲಿ ವ್ಯವಹಾರ ಸಾಲ ನೀಡುತ್ತದೆ. ಆದರೆ ಗೋಪಿಗೆ ವಿಶೇಷ ಆಫರ್ ಆಗಿರುವುದರಿಂದ ಕೇವಲ 8% ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತದೆ. ರಂಗಪ್ಪ ಕಾಕ ಎಲ್ಲಾ ದಾಖಲೆಗಳನ್ನು ಗಮನದಿಂದ ಓದಿದ್ರು. ಗೋಪಿ, ಇದು ತುಂಬಾ ಒಳ್ಳೆಯ ಅವಕಾಶ. ಈ ಸಾಲದಿಂದ ನಾವು ಟ್ರೀ ಹೌಸ್ ವ್ಯವಹಾರವನ್ನು ಇನ್ನಷ್ಟು ವಿಸ್ತರಿಸಬಹುದು. ಮುಂದೆ ಊರಿನ ಜನರಿಗೂ ಉದ್ಯೋಗ ಸಿಗಬಹುದು. ನನಗೆ ಇದು ಒಳ್ಳೆಯ ಅವಕಾಶವೆಂದು ಕಾಣುತ್ತದೆ. ನನಗೂ ಹಾಗೆ ಅನಿಸುತ್ತೆ. ಎಲ್ಲರ ಒಪ್ಪಿಗೆಯ ನಂತರ ಗೋಪಿ ಆ ಸಾಲದ ಆಫರ್ ಅನ್ನು ಸ್ವೀಕರಿಸಿದನು. ಬ್ಯಾಂಕ್ನಲ್ಲಿ ಎಲ್ಲ ದಾಖಲೆಗಳನ್ನು ಪೂರ್ಣಗೊಳಿಸಿ ವ್ಯವಹಾರ ಸಾಲ ಪಡೆದುಕೊಂಡನು. ಮನೆಗೆ ಹಿಂದಿರುಗುವಾಗ, ಗೋಪಿ ಮಗ್ನೆ, ಒಂದ್ ಮಾತ್ ಕೇಳ್ಬಹುದಾ? ಏನಮ್ಮ? ಆ ದಿನ ಧರ್ಮರಾಜ್ ಸರನ್ನು ಕರೆದುಕೊಂಡು ಬಂದ ಆ ಹುಡುಗಿ ಯಾರು? ಗೋಪಿ ಕ್ಷಣ ಮಾತ್ರ ಗಾಬರಿಯಾದನು. ಅಯ್ಯಯ್ಯೋ, ನಾನು ಹೆದರಿದ್ದ ಪ್ರಶ್ನೆಯೇ ಈಗ ಬಂದಿತ್ತು. ಏನು? ಯಾಕಿಷ್ಟು ಯೋಚಿಸ್ತಿದ್ಯಾ? ಅಷ್ಟರಲ್ಲಿ ರಂಗಪ್ಪ ಕಾಕ ನಗುತ್ತಾ ಮಾತನಾಡಿದರು. ಗೌರಿ, ನನಗೆ ಅನಿಸುತ್ತಿದೆ ನಿಮ್ಮ ಮಗ ತನ್ನ ಜೀವನ ಸಂಗಾತಿಯನ್ನು ಈಗಾಗಲೇ ಕಂಡುಕೊಂಡಿದ್ದಾನೆ. ಗೋಪಿಯ ಮುಖ ಕೆಂಪಾಯಿತು. ಹೌದಾ? ಹಾಗಾದ್ರೆ ಎಲ್ಲವನ್ನೂ ಹೇಳೋ. ಕೊನೆಗೆ ಗೋಪಿ ಅನಿತಾಳ ಬಗ್ಗೆ ಎಲ್ಲವನ್ನೂ ಹೇಳಿದನು. ಕಾಲ ಕಳೆದಂತೆ ಗೋಪಿಯ ಟ್ರೀ ಹೌಸ್ ವ್ಯವಹಾರ ದಿನದಿನಕ್ಕೆ ಬೆಳೆಯತೊಡಗಿತು. ಭಾರತದ ವಿವಿಧ ರಾಜ್ಯಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಪ್ರವಾಸಿಗರು ಬರತೊಡಗಿದರು. ಹೊಸ ಸಾಲದ ಸಹಾಯದಿಂದ ಗೋಪಿ ಊರಿನ ಅನೇಕ ಮರಗಳ ಮೇಲೆ ಚಿಕ್ಕ ಚಿಕ್ಕ ಟ್ರೀ ಹೌಸ್ಗಳನ್ನು ನಿರ್ಮಿಸಿದನು. ಅವನು ಇತರ ರೈತರಿಗೆ, ಪ್ರವಾಸಿಗರಿಗೆ ಕೃಷಿಯ ಅನುಭವ ನೀಡುವ ಕೆಲಸವನ್ನು ಹಂಚಿದನು. ಗ್ರಾಮದ ಯುವಕರಿಗೆ ಉದ್ಯೋಗ ಸಿಕ್ಕಿತು. ಮಹಿಳೆಯರು ಗ್ರಾಮೀಣ ಆಹಾರ ತಯಾರಿಸುವ ಕೆಲಸದಲ್ಲಿ ತೊಡಗಿದರು. ಕೆಲವೇ ವರ್ಷಗಳಲ್ಲಿ ರಾಮಾಪುರ ಗ್ರಾಮವು ಟ್ರೀ ಹೌಸ್ ಪ್ರವಾಸೋದ್ಯಮ ಗ್ರಾಮ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಅನಿತಾ ಮತ್ತು ಗೋಪಿ ಸೇರಿ ಇಡೀ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದರು. ಯಶಸ್ಸಿಗೆ ದೊಡ್ಡ ಪದವಿ ಮಾತ್ರ ಬೇಕಾಗಿಲ್ಲ. ಒಳ್ಳೆಯ ಆಲೋಚನೆ, ಪರಿಶ್ರಮ, ಧೈರ್ಯ ಮತ್ತು ಸರಿಯಾದ ಮಾರ್ಗದರ್ಶನ ಇದ್ದರೆ ಸಾಮಾನ್ಯ ವ್ಯಕ್ತಿಯೂ ಅಸಾಮಾನ್ಯ ಸಾಧನೆ ಮಾಡಬಹುದು. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಪ್ರೇರಣಾದಾಯಕ ಗ್ರಾಮೀಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.